ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಗುಂಡಮ್ಮ ಪಾತ್ರದ ಮೂಲಕ ಫೇಮಸ್ ಆದ ನಟಿ ಗೀತಾ ಭಾರತಿ ಭಟ್ ಅವರು ಇತ್ತೀಚೆಗೆ ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಅಂದ ಹಾಗೆ ಗೀತಾ ಭಾರತಿ ಭಟ್ ಅವರಿಗೆ ಮೇಕಪ್ ಮಾಡುವ ವಿಡಿಯೋವನ್ನ ಮೇಕಪ್ ಆರ್ಟಿಸ್ಟ್ ಒಬ್ಬರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿಕೊಂಡಿದ್ದರು. ವಿಡಿಯೋಗೆ ಗೀತಾ ಅವರ ದೇಹದ ಆಕಾರದ ಬಗ್ಗೆ ಮಹಿಳೆಯೊಬ್ಬರು ಟೀಕಿಸಿದ್ರು. ಆ ಮಹಿಳೆಗೆ ಗೀತಾ ಭಾರತಿ ಭಟ್ ಸರಿಯಾದ ಬುದ್ಧಿ ಕಲಿಸಿದ್ದಾರೆ. ಬಾಡಿ ಶೇಮಿಂಗ್ ಮಾಡಿದ್ದಕ್ಕೆ ಗ್ರಹಚಾರ ಬಿಡಿಸಿದ ನಟಿ. ಮದುವೆಯ ನಂತರವೂ ಬಿಡಲಿಲ್ಲ ಬಾಡಿ ಶೇಮಿಂಗ್ ಭೂತ. ಮಹಿಳೆಯಿಂದಲೇ ಗೀತಾಗೆ ಬಂತು ಕೆಟ್ಟ ಕಮೆಂಟ್. ವಧು ಆಯ್ಕೆ ತಪ್ಪಾಗಿದೆ ಎಂದು ಬಾಡಿ ಶೇಮಿಂಗ್. ಮಹಿಳೆಗೆ ತಕ್ಕ ಪಾಠ ಕಲಿಸಿದ ಬ್ರಹ್ಮಗಂಟು ನಟಿ ಗೀತಾ ಭಾರತಿ ಭಟ್. ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಗುಂಡಮ್ಮ ಪಾತ್ರದ ಮೂಲಕ ಫೇಮಸ್ ಆದ ನಟಿ ಗೀತಾ ಭಾರತಿ ಭಟ್ ಅವರು ಇತ್ತೀಚೆಗೆ ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಅಂದಹಾಗೆ ಗೀತಾ ಭಾರತಿ ಭಟ್ ಅವರಿಗೆ ಮೇಕಪ್ ಮಾಡುವ ವಿಡಿಯೋವನ್ನ ಮೇಕಪ್ ಆರ್ಟಿಸ್ಟ್ ಒಬ್ಬರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿಕೊಂಡಿದ್ದರು. ವಿಡಿಯೋಗೆ ಗೀತಾ ಅವರ ದೇಹದ ಆಕಾರದ ಬಗ್ಗೆ ಮಹಿಳೆಯೊಬ್ಬರು ಟೀಕಿಸಿದ್ದರು. ಆ ಮಹಿಳೆಗೆ ಗೀತಾ ಭಾರತಿ ಭಟ್ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ದಿನ ಬೆಳಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಟ್ರೋಲ್ ಮತ್ತು ಕೆಟ್ಟ ಕಮೆಂಟ್ಗಳೇ ಹೆಚ್ಚು. ಅದರಲ್ಲೂ ನಟಿಯರಿಗಂತೂ ಬಿಟ್ಟು ಬಿಡದಂತೆ ಈ ಟ್ರೋಲ್ ಮತ್ತು ಕೆಟ್ಟ ಕಮೆಂಟ್ಗಳು ಎದುರಾಗುತ್ತಲೇ ಇರುತ್ತವೆ. ಹಲವರು ಅರೆ ನಮ್ಗ್ಯಾಕೆ ಬೇಕು ಅಂತ ಇಂಥದ್ದೆಲ್ಲವನ್ನ ಇಗ್ನೋರ್ ಮಾಡ್ತಾರೆ. ಆದರೆ ಇನ್ನು ಕೆಲವರು ಹಾಗೆ ಸುಮ್ಮನೆ ಬಿಡೋದಿಲ್ಲ ನೋಡಿ. ಇವರಿಗೆ ಬುದ್ಧಿ ಕಲಿಸುತ್ತಾರೆ. ಇದೀಗ ಬ್ರಹ್ಮಗಂಟು ಧಾರಾವಾಹಿ ಖ್ಯಾತಿಯ ನಟಿ ಗೀತಾ ಭಾರತಿ ಭಟ್ ಕೂಡ ತಮಗೆ ಬಾಡಿ ಶೇಮಿಂಗ್ ಮಾಡಿ ನೆಗೆಟಿವ್ ಕಾಮೆಂಟ್ ಹಾಕಿದ್ದ ಮಹಿಳೆಯೊಬ್ಬರಿಗೆ ಸರಿಯಾಗಿ ಗ್ರಹಚಾರ ಬಿಡಿಸಿದ್ದಾರೆ. ಮೇಡಮ್, ನಿಮ್ ವೆಯ್ಟ್ ಎಷ್ಟು? ಎತ್ ನೋಡಿ ಸರ್, ಗೊತ್ತಾಗುತ್ತೆ ನಿಮ್ಗೆನೆ. ಯಾವ ರೇಷನ್ ಅಕ್ಕಿ ತಿಂತೀರಾ? ನಿಮ್ಮನೆಗ್ ಬಂದ ತಿಂತೀನಿ ಸರ್, ನಮ್ಮನೇಲಿ ತಾನೇ ನಾನು ತಿನ್ನೋದು. ಅಲ್ಲ ಮೇಡಮ್, ನಿಮಗೆ ನಡೆಯಕ್ಕೆ ಓಡಾಡಕ್ ಕಷ್ಟ ಆಗಲ್ವಾ? ನೋಡಿ ಸರ್, ನನ್ನ ವೆಯ್ಟ್ ನಾನು ಹೊತ್ಕೊಂಡು ಓಡಾಡ್ತಿದೀನಿ, ನನಗೇನು ಕಷ್ಟ ಆಗ್ತಿಲ್ಲ. ನೋಡ್ತಾ ಇರೋರು ನೀವು, ನಿಮಗ್ ಕಷ್ಟ ಆಗ್ತಿದ್ಯಾ? ನಿನ್ ಸೈಜ್ ಬಟ್ಟೆ ಎಲ್ಲಿ ಸಿಕ್ಕುತ್ತೆ? ನನ್ ಸೈಜ್ ಬಟ್ಟೆನಾ ಹಾಕೊಂಡಿದೀನಿ ತಾನೆ, ತಗೊಳ್ಳೋ ಕಡೆ ತಗೋತೀನಿ, ತುಂಬಾ ತಲೆ ಕೆಡಿಸ್ಕೋಬೇಡಿ. ನನ್ನ ವೆಯ್ಟ್ ಬಗ್ಗೆ ನನಗಿಂತ ಐ ಥಿಂಕ್ ಬೇರೆಯವ್ರಿಗೆ ಚಿಂತೆ ಜಾಸ್ತಿ ಅಂತ ಅನ್ಸುತ್ತೆ. ಅಂದ ಹಾಗೆ ಏನಿದು ಘಟನೆ, ಏನಾಯ್ತು ಅಂತೀರಾ? ನಿಮಗೆಲ್ಲ ಗೊತ್ತೇ ಇದೆ. ಗೀತಾ ಭಾರತಿ ಭಟ್ ಅವರು ಇತ್ತೀಚೆಗೆ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ್ದಾರೆ. ವಿವಾಹದ ನಂತರದ ತಮ್ಮ ಮದುವೆಯ ಅದ್ಭುತ ಫೋಟೋಗಳು ಮತ್ತು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈ ಫೋಟೋಗಳನ್ನ ನೋಡಿದ ಅನೇಕರು ಗೀತಾ ಭಾರತಿ ಭಟ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಆದರೆ ಮಹಿಳೆಯೊಬ್ಬರು ಗೀತಾ ಭಾರತಿ ಭಟ್ ಅವರ ದೇಹದ ಆಕಾರದ ಬಗ್ಗೆ ಟೀಕಿಸಿದರು. ತನ್ನ ಹೆಸರು ಮತ್ತು ಡಿಪಿಯನ್ನು ಬದಲಾಯಿಸಿಕೊಂಡು ತಾನು ಸೂಪರ್ ಕೂಲ್ನಲ್ಲಿ ಮಾಡಿದ್ದನ್ನ ಹೋಲುವ ಹಾಗೆ ಎಲ್ಲ ಅಸಂಬದ್ಧತೆಯನ್ನು ಮುಂದುವರಿಸುತ್ತಿದ್ದಾಳೆ ಮತ್ತು ಅವಳ ಜೀವನ ಚರಿತ್ರೆಯನ್ನ ನೋಡಿ ಬದುಕಿ ಮತ್ತು ಬದುಕಲು ಬಿಡಿ ಎಂದು ಬಯೋನಲ್ಲಿ ಹೇಳುತ್ತಾಳೆ. ಲೋಲ್, ಎಂತಹ ನಾಚಿಕೆಗೇಡು. 45 ವರ್ಷದ ನಿರುದ್ಯೋಗಿ ಮಹಿಳೆ ತನ್ನ ದುಬೈ ಜೀವನವನ್ನು ಪ್ರದರ್ಶಿಸುತ್ತಾ ಅಸಂಬದ್ಧ ಕಾಮೆಂಟ್ ಮಾಡುತ್ತಾಳೆ ಎಂದು ಗರಂ ಆಗಿದ್ದರು ಗೀತಾ ಭಾರತಿ ಭಟ್. ಅಂದಹಾಗೆ ಗೀತಾ ಭಾರತಿ ಭಟ್ ಅವರು ಈ ಹಿಂದೆಯೂ ಹಲವು ಬಾರಿ ಇಂತಹ ಟೀಕೆಗಳನ್ನ ಎದುರಿಸಿದ್ದರು. ಈ ಬಗ್ಗೆ ಸ್ವತಃ ಅವರೇ ಸಂದರ್ಶನಗಳಲ್ಲಿ ಬೇಸರ ವ್ಯಕ್ತಪಡಿಸಿದ್ದರು. ಆದರೆ ಈ ಬಾರಿ ಗೀತಾ ಸುಮ್ಮನಿರಲಿಲ್ಲ. ನೆಗೆಟಿವ್ ಕಾಮೆಂಟ್ ಹಾಕಿದ ಮಹಿಳೆಗೆ ಖಡಕ್ ಆಗಿ ತಿರುಗೇಟು ನೀಡಿದ್ದಾರೆ. ನಾನು ಕೂಡ ನಿಮ್ಮ ಕಲರ್, ಮುಖದ ಲಕ್ಷಣಗಳ ಅಥವಾ ಇತರ ವಿಷಯಗಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕಬಹುದು, ಅಲ್ಲದೆ ನಿಮ್ಮನ್ನ ಅವಮಾನಿಸಬಹುದು. ಆದರೆ ನೆನಪಿಡಿ, ದೇವರ ಸೃಷ್ಟಿಯಲ್ಲಿ ಎಲ್ಲವೂ ಸುಂದರವಾಗಿರುತ್ತದೆ ಎಂದು ನಾನು ನಂಬುತ್ತೇನೆ. ನಿಮಗೆ ಸಾಧ್ಯವಾದರೆ ಇತರರ ಬಗ್ಗೆ ಕರುಣೆಯಿಂದಿರಿ, ಇಲ್ಲವಾದಲ್ಲಿ ಸುಮ್ಮನಿರಿ ಎಂದು ಗೀತಾ ಭಾರತಿ ಭಟ್ ರಿಪ್ಲೈ ಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ತಮ್ಮನ್ನ ಬೆಂಬಲಿಸಿದವರಿಗೆ ಗೀತಾ ಭಾರತಿ ಭಟ್ ಧನ್ಯವಾದಗಳನ್ನ ತಿಳಿಸಿದರು. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ನಿಮ್ಮ ಅಪಾರ ಬೆಂಬಲ, ಪ್ರೀತಿ ಮತ್ತು ಧ್ಯೇಯ ಮಾತುಗಳಿಗೆ
ಆ ಮಹಿಳೆ ಅಕೌಂಟ್ ಕೊನೆಗೂ ಶಾಶ್ವತವಾಗಿ ಇಲ್ಲ. ಅವರ ಖಾತೆಯನ್ನ ಹಲವು ಬಾರಿ ರಿಪೋರ್ಟ್ ಮಾಡಲಾಗಿದ್ದು ಸ್ವಲ್ಪ ಸಮಯದಲ್ಲೇ ಅದನ್ನ ತೆಗೆದುಹಾಕಲಾಯಿತು ಎಂದು ಗೀತಾ ಭಾರತಿ ಭಟ್ ಪೋಸ್ಟ್ ಹಂಚಿಕೊಂಡಿದ್ದಾರೆ.